ಸಂಕ್ರಾಂತಿಗೆ ಸಚಿವ ಸಂಪುಟಕ್ಕೆ ಸರ್ಜರಿ ಬಹುತೇಕ ಫಿಕ್ಸ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೊಸ ವರ್ಷದಲ್ಲಿ ಸಂಪುಟ ಪುನರ್ರಚನೆಯ ಬಗ್ಗೆ ಸಿಎಂ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ. ಸಚಿವ ಸಂಪುಟದ ಬಗ್ಗೆ ಹೈಕಮಾಂಡ್ ಜೊತೆಗೆ ನಾನು ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚಿಸಿ ತೀರ್ಮಾನವನ್ನ ಮಾಡಲಾಗುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಸಿಎಂ ಹೇಳಿಕೆಯ ಬೆನ್ನಲ್ಲೇ ಸಚಿವ ಸಂಪುಟದ ಪುನರ್ರಚನೆಯ ಸದ್ದು ಹೆಚ್ಚಾಗ್ತಾ ಇದೆ. ಕೈಪಡಿಯಲ್ಲಿ ನಡೀತಾ ಇದೆ ಸಚಿವ ಸಂಪುಟದ ಪುನರ್ರಚನೆಯ ಚರ್ಚೆ. ಹೈಕಮಾಂಡ್ ನಾಯಕರ ಭೇಟಿಯ ಬಳಿಕ ಸೈಲೆಂಟ್ ಆಗಿದ್ರು ನಾಯಕರು. ಪುನರ್ರಚನೆಯ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅಂತ ಸಿಎಂ ಡಿಸಿಎಂ ಹೇಳಿದ್ರು. ಈಗ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಸ್ವತಃ ಸಿಎಂ ಅವರೇ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದಕ್ಕೆ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡಿ ಅವ್ರಿಗೇನು ಹೇಳ್ತಾರೋ ಅದನ್ನ ತೀರ್ಮಾನ ಕೈಗೊಳ್ತೀವಿ ಅಂತ ಯಾವಾಗ ಈ ಸ್ಟೇಟ್ಮೆಂಟ್ ಕೊಟ್ಟರು ಆಲ್ರೆಡಿ ಆಕಾಂಕ್ಷಿತರು ಏನಿದ್ರು ಅವ್ರುಗಳೆಲ್ಲ ಇದೀಗ ಖುಷಿಯಿಂದ ಇದ್ದಾರೆ. ಯಾಕಂದರೆ ಕೆಲವೊಂದಷ್ಟು ಸಚಿವರ ಮೇಲೆ ಒಂದಷ್ಟು ಆರೋಪಗಳು ಬಂದಿದೆ, ಕಳಂಕ ಬಂದಿದೆ, ಕೆಲವರ ಕೆಲಸ ಕಾರ್ಯಗಳ ಬಗ್ಗೆ ಅಸಮಾಧಾನ ಇದೆ. ಸೊ ಬದಲಾವಣೆಯನ್ನು ಮಾಡಬೇಕು, ಕೆಲವರಿಗೆ ಉನ್ನತ ಸ್ಥಾನಮಾನಗಳನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಬಹುದಿನಗಳಿಂದ ಇಡಲಾಗ್ತಾ ಇದೆ. ಸೊ 2 ವರ್ಷ ಪೂರೈಸ್ತಾ ಇದ್ದ ಹಾಗೆಯೇ ಒಂದು ಮೇಜರ್ ಸರ್ಜರಿಯ ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ನಾಯಕರುಗಳು ಚಿಂತಿಸ್ತಾ ಇದ್ರು, ಯೋಚಿಸ್ತಾ ಇದ್ರು. ಈ ನಿಟ್ಟಿನಲ್ಲಿ ಸ್ವತಃ ಸಿಎಂಎ ಈ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಹೈಕಮಾಂಡ್ ನಾಯಕರಿಗೆ ಏನು ಹೇಳ್ತಾರೋ ಅದಾದ್ರ ನಂತರ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೇಳಿರುವಂಥದ್ದು. ಸಹಜವಾಗಿ ಹಾಗಿದ್ರೆ ಸಂಕ್ರಾಂತಿಯ ನಂತರ ಸಚಿವ ಸಂಪುಟಕ್ಕೆ ಒಂದು ಮೇಜರ್ ಸರ್ಜರಿ ಅನ್ನೋದು ಆಗತ್ತಾ? ಯಾರ್ಯಾರಿಗೆ ಕೋಕ್ ಕೊಡ್ಬೋದು, ಯಾರ್ಯಾರಿಗೆ ಮಣೆ ಹಾಕ್ಬೋದು, ಆ ಅಸಮಾಧಾನವನ್ನು ಹೇಗೆ ಸರಿ ಮಾಡಬಹುದು? ಈಗ ಆಲ್ರೆಡಿ ಸಾಕಷ್ಟು ಜನ ನಿರೀಕ್ಷೆಯಲ್ಲಿದ್ದಾರೆ, ರೇಸ್ನಲ್ಲಿದ್ದಾರೆ. ಬಹು ವರ್ಷಗಳಿಂದ ನಾವು ಪಕ್ಷಕ್ಕಾಗಿ ದುಡಿದಿದ್ದೀವಿ, ಒಂದು ಅವಕಾಶ ನಮಗೂ ಕೂಡ ಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಕೆಲವರು 2 ಖಾತೆ ನಿಭಾಯಿಸ್ತಾ ಇದ್ದಾರೆ, ಇನ್ನು ಕೆಲವ್ರ ಮೇಲೆ ಕಳಂಕ ಇದೆ, ಕೆಲವರು ರಾಜೀನಾಮೆ ಕೊಡಿಸಲಾಗಿದೆ. ಹೀಗಿರಬೇಕಾದ್ರೆ ಒಂದಷ್ಟು ಬದಲಾವಣೆಯನ್ನು ಬಯಸ್ತಾ ಇದ್ರು ನಾಯಕರುಗಳು ಕೂಡ. ಇದೇ ಬೆನ್ನಲ್ಲೇ ಸಿಎಂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಸಹಜವಾಗಿ ಈ ಆಸೆ ಆಕಾಂಕ್ಷೆಗಳಿಗೆ ರೆಕ್ಕೆ ಪುಕ್ಕ ಬಂದಂಗಾಗಿದೆ. ಹೈಕಮಾಂಡ್ ನಾಯಕರು ಯಾವಾಗ ತಮ್ಮ ನಿರ್ಧಾರವನ್ನು ಪ್ರಕಟಿಸ್ತಾರೋ ಅಂತ ತುದಿಗಾಲಿನಲ್ಲಿ ಕಾಯ್ತಾ ಇದ್ದಾರೆ. ಸಂಕ್ರಾಂತಿಯ ನಂತರ ಒಂದಷ್ಟು ಬದಲಾವಣೆಗಳು ಆಗುವಂಥ ಸಾಧ್ಯತೆಗಳಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ನೋಡಿ, ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಿಎಂ ಬದಲಾವಣೆ ಅನ್ನೋ ಕೂಗು ಕೇಳಿಬಂತು. DCMರನ್ನ KPCC ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅನ್ನುವಂಥ ಕೂಗು ಕೇಳಿ ಬಂತು. ಇದರ ನಡುವೆ ಸಚಿವ ಸಂಪುಟ ಸರ್ಜರಿಯು ಕೂಡ ಬಹುತೇಕ ಫಿಕ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಹೊಸ ವರ್ಷದಲ್ಲಿ ಸಂಪುಟ ಪುನರ್ರಚನೆಯ ಬಗ್ಗೆ ಸಿಎಂ ಸುಳಿವು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಒಳಗೆ ಯಾವೆಲ್ಲ ಚಟುವಟಿಕೆಗಳು ಗರಿಗೆದರಿದೆ? ನೀತಿ ಸಂಕ್ರಾಂತಿಯ ನಂತರ ಸಚಿವ ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹೈಕಮಾಂಡ್ ನಾಯಕರು ಕೈ ಹಾಕಿದ್ದಾರಾ ಎಂಬ ಚರ್ಚೆ ಶುರುವಾಗಿರುವಂತದ್ದು. ಇದಕ್ಕೆ ಮಣೆ ಹಾಕಿದಂತೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಕೂಡ ಎಲ್ಲೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದು ಒಂದು ಸೂಚನೆಯನ್ನ ಪರೋಕ್ಷವಾಗಿ ಕೊಟ್ಟಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿರುವಂತದ್ದು. ಅಂದ್ರೆ ನಿನ್ನೆ ಹಿರಿಯ ಅಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳ ಜೊತೆ ಸಭೆ ನಡೆದ ಬಳಿಕ ಸಿಎಂ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಹೈಕಮಾಂಡ್ ಹೈಕಮಾಂಡ್ ಜೊತೆ ನಾಯಕರ ಜೊತೆ ಮಾತನಾಡಿ ಆ ನಂತರ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ತೀರ್ಮಾನ ಮಾಡ್ತೀನಿ ಎಂಬ ಹೇಳಿಕೆ ಸಾಕಷ್ಟು ಈಗ ಪಕ್ಷದ ಆಂತರಿಕ ವಲಯದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ ಎರಡು ತಿಂಗಳಿಂದ ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ಈ ನಡುವೆ ಸಿಎಂ ಸೇರಿದಂತೆ DCM DK ಶಿವಕುಮಾರ್ ಕೂಡ ಹೈಕಮಾಂಡ್ ನಾಯಕರನ್ನ ಪುನರ್ರಚನೆ ಸಾಹಸಕ್ಕೆ ಕೈ ಹಾಕೋದಿಲ್ಲ, ಸದ್ಯಕ್ಕೆ ಅದಕ್ಕೆ ಫುಲ್ ಸ್ಟಾಪ್ ಇಡ್ತೀವಿ ಎಂಬ ಹೇಳಿಕೆಯನ್ನ ಕೊಟ್ಟಿದ್ರು. ಸದ್ಯ ಅಲ್ಲಿಗೆ ಚರ್ಚೆ ನಿಲ್ಲುತ್ತಾ ಎಂಬ ವಿಚಾರ ಶುರುವಾಗ್ತಾ ಇರ್ಬೇಕಾದ್ರೆ ಈಗಾಗಲೇ ಮತ್ತೆ ಸಿಎಂ ಅವರ ಒಂದು ಹೇಳಿಕೆ ಮತ್ತೆ ಸದ್ದನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ 2 ವರ್ಷದ ಬಳಿಕ ಅಧಿಕಾರ ತ್ಯಾಗಕ್ಕೆ ಸಿದ್ಧರಾಗಿರ್ಬೇಕು ಎಂಬ DCM ಹೇಳಿಕೆಯನ್ನ ಕೊಟ್ಟಿದ್ರು. ಆ ಬಳಿಕ ಸಚಿವ ಸಂಪುಟ ವಿಸ್ತರಣೆಗೆ ಇನ್ನಷ್ಟು ಮಣೆ ಹಾಕಲಾಗಿತ್ತು. ಆದ್ರೆ ಈಗ ಮತ್ತೆ ಸಿಎಂ ಅವರ ಹೇಳಿಕೆ ಬಳಿಕ ಪಕ್ಷದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗಾಗಲೇ ತೆರೆಯ ಮರೆಯ ಕಸರತ್ತು ಕೂಡ ಶುರುವಾಗಿದೆ. ಒಂದು ಕಡೆ ಅಧಿಕಾರ ಸಿಕ್ಕಿಲ್ಲ, ಅಧಿಕಾರದಿಂದ ಸಿಕ್ಕಿಲ್ಲ ಅಂತ ಹೇಳ್ತಿರುವಂತ ಹಿರಿಯ ಶಾಸಕರು ಕೂಡ ಈಗಾಗಲೇ ದೆಹಲಿಗೆ ಹೋಗಿ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಮಾತನಾಡಿಸಿ ಅಲ್ಲಿ ಕೂಡ ಭೇಟಿಯಾಗಿ ಈಗಾಗಲೇ ತಮ್ಮ ಪ್ರಸ್ತಾಪವನ್ನ ಮುಂದಿಟ್ಟಿರುವಂತದ್ದು. ಸಾಕಷ್ಟು ತೆರೆಮರೆಯ ಕಸರತ್ತುಗಳು ಕೂಡ ನಡೀತಾ ಇದೆ. ಹಾಗಾಗಿ ಈ ಬಾರಿಯ ಸಂಕ್ರಾಂತಿ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆದಂತ ಸಂದರ್ಭದಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ,
ಮತ್ತೆ ಹಲವು ಹೆಸರುಗಳು ಕೂಡ ಸಚಿವ ಸಂಪುಟದಿಂದ ಕೈ ಬಿಡೋದಕ್ಕೂ ಕೂಡ ಕೈ ಬಿಡಲಾಗುತ್ತೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಯಾರು ಸಚಿವ ಸಂಪುಟ ಸೇರ್ತಾರೆ, ಯಾರು ಹೊರಗುಳಿತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.